ಇಂಡಿ ಶಾಸಕರಿಗೆ ಶಕುನಿಯಂದ ಜಿತೇಂದ್ರ ಕಾಂಬಳೆ. ರಣ ಹೇಳಿದನ್ರಿ ಹಿಂಗೆ ಶಕುನಿ ಹಚ್ಚಿ ಕುಂದ್ರದ ಹಿಂಗೆ ಮಹಾಭಾರತ ಯುದ್ಧ ಐತಲ್ಲ ಅಲ್ಲಿ ಏನಾದ್ರ ಕಾರಣೀಭೂತ ಯಾರು ಶಕುನಿ ಆ ವ್ಯಕ್ತಿ ಅದರ. ಆ ನಿನ್ನ ನಾಲಿಗೆ ಏನದಲ್ಲ ಆ ನಾಲಿಗೆ ನಿಂದು ಸರಿಯಾಗಿ ಇಟ್ಕೊಂಡು ಯಾವುದೇ ವ್ಯಕ್ತಿ ಮಾತಾಡ್ಬೇಕಾದ್ರೆ ಆ ನಾಲಿಗೆ ನಿನ್ನ ಸರಿಯಾಗಿ ಇಟ್ಕೊಂಡು ಇದೇ ರೀತಿ ಅವನಿಗೆ ಹೇಳಿದ್ರ. ಜಾತಿ ಧರ್ಮದಲ್ಲಿ ವಿಷ ಬೀಜ ಬಿತ್ತುವಲ್ಲಿ ಶಾಸಕರು ನಿಸ್ಸೀಮರು. ಕಾಂಬಳೆ ಆರೋಪ. ಮೊದಲೇ ಜಾತಿವಾದಿ ಏನ್ ಯಶವಂತರಾವ್ ಪಾಟೀಲ್ ಅದನ್ನ ಇವ ಜಾತಿವಾದಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ಅಸ್ಪೃಶ್ಯತೆ ಏನಾದ್ರೂ ನಮ್ಮ ರಾಜ್ಯದಾಗ ಎಲ್ಲರ ಉಳಿದಪ್ಪ ಅಂತಂದ್ರ ಈ ಯಶವಂತರಾವ್ ಪಾಟೀಲ್ನ ಸ್ವಂತ ಊರಾಗ ಗೌಡ್ರ ಊರಲ್ಲಿ ಪಡ್ನೂರಲ್ಲಿ ಇನ್ನೂ ಅಸ್ಪೃಶ್ಯತೆ ಜೀವಂತದ. ಇಡೀ ರಾಜ್ಯದಗಳೆಲ್ಲ ಹೋಗ್ಯದ. ಎಲ್ಲರೇ ಅಸ್ಪೃಶ್ಯತೆ ಜೀವಂತ ಅದಪ್ಪ ಅಂದ್ರೆ ಅದು ಪಡ್ನೂರ್ದಾಗ ಆದತ್ ಹೇಳ್ತಾರ. ಯಾವುದೇ ವಿಷಯ ತಿಳುವಳಿಕೆ ಇರ್ಲಾರ್ದ ಮಾತಾಡಬೇಡ ಜಿತೇಂದ್ರ. ನಾ ಹೇಳೋದು ನಿಮ್ಗಿಷ್ಟೇ. ಯಾಕಪ್ಪ ಅಂದ್ರ ಮತಕ್ಷೇತ್ರದೊಳಗ ಎಲ್ಲರೇ ಇವತ್ತು ಇಡೀ ರಾಜ್ಯದೊಳಗ ಎಲ್ಲರೇ ಅಸ್ಪೃಶ್ಯತೆ ಹೋಗಲಾಡಿಸದಪ್ಪ ಅಂದ್ರೆ ಅದು ಇಂಡಿ ಮತಕ್ಷೇತ್ರ. ನಮ್ಮೂರ ಫುಲ್ ಇನ್ನೂ ಅಸ್ಪೃಶ್ಯತೆ ಆಚರಣೆಯಲ್ಲಿದೆ ರೀ. ನನಗೆ 32 ವರ್ಷ. ಇವಾಗ ನಮ್ಮ ಮುತ್ತ ನಮ್ಮ ತಾತ ನಮ್ಮ ಹಿರಿಯರಿಂದನೂ ಅದು ಹಾಗೆ ಬಂದಾರಿ. ನಾನು ತಿಳಿಯುತ್ತೆ ಇವಾಗ ಒಂದು 150-2 ವರ್ಷ ಆಗಿರ್ಬೋದು. ಅದು ಜಾಸ್ತಿನೇ ಆಗಿದೆ ಆ್ಯಕ್ಚುಲಿ. ಅದು ಇವಾಗ ಒಂದೇದು ನೋಡ್ರಿ 1 ಪಾಯಿಂಟು ದೇವಸ್ಥಾನದೊಳಗೆ ಪ್ರವೇಶ ಇಲ್ಲ ಪಡ್ನೂರೊಳಗೆ. ನಾನು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿದ್ದು. ಎರಡನೇದು ಹೇರ್ ಕಟಿಂಗ್ ಮಾಡೋಂಗಿಲ್ಲ, ಕಟಿಂಗ್ ಮಾಡಲ್ಲ ಸರ್. ಮೂರನೇವರೆಗೂ ರೀ. ಆಮೇಲೆ ಮೂರನೇದು ಹೋಟ್ಲ್ಗಳಿಗೆ ಪ್ರವೇಶ ಇಲ್ಲ. ಆಮೇಲೆ ಹೊರಗೆ ಅದಾವ್ರಿ. ಆಮೇಲೆ ನೋಡ್ರಿ ನಾಳೆ ಜೂನ್ 1ನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗ್ಬಿಡ್ತು. ನಾವು ಮಕ್ಕಳಿಗೆ ಹೇರ್ ಕಟಿಂಗ್ ಮಾಡ್ಬೇಕಾದ್ರೆ ಇಂಡಿ ಆಮೇಲೆ ತಡವಾಳ ಲಚ್ಚಣಕ್ಕೆ ಹೋಗ್ಬಿಡ್ತೇವೆ. ನಮ್ಗೆ ಅಸಹ್ಯ ಆಗ್ಬಿಡ್ತದೆ. ಫಸ್ಟ್ ಹೋಗೋದು ನಮ್ಮ ಊರು ಮರ್ಯಾದೆ, ಎರಡನೇದು ನಮ್ಮ ಮರ್ಯಾದೆ. ಇವು ಅಂತ 3 ಪದ್ಧತಿ ನಮ್ಮಲ್ಲಿ ಜಾರಿಗೆ ಅದ ರೀ ಪಟ್ನೂರು. ಶಾಸಕರಿಗೆ ಕೇಳಿದ ಪ್ರಶ್ನೆಗೆ ಕೈ ಮುಖಂಡರು ಉತ್ತರಿಸೋದು ಎಷ್ಟು ಸರಿ? ಕೇತನ್ ಕಾಲೇಬಾಗ್ ಪ್ರಶ್ನೆ. ನೀವು 3-4 ತಿಂಗಳಿಂದ ಇಂಡಿ ತಾಲೂಕಿನೊಳಗೆ ವಾತಾವರಣ ಏನಾಗ್ಯದ ಅಂತ ನೋಡ್ಬೋದು. ಇವತ್ತಿನ ದಿನ ಯಾರೋ ಒಬ್ರು ದಲಿತ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಅಲ್ಪಸಂಖ್ಯಾತ ಹಿಂದುಳಿದ ಸಮುದಾಯದಲ್ಲಿ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಯಾರೋ ಒಬ್ರು ಮಾನ್ಯ ಶಾಸಕರಿಗೆ ಪ್ರಶ್ನೆ ಮಾಡಿದ್ರೆ ಅದೇ ಸಮುದಾಯದ ಕಾಂಗ್ರೆಸ್ ಮುಖಂಡರು ಅವರಿಗೆ ಉತ್ತರ ಕೊಡ್ತಾರೆ. ಇದ್ರ ಹಿಂದೆ ಕೂಡ ನಾವು ಅವರಿಗೆ ಸಾಮಾಜಿಕ ಜಾಲತಾಣ ಮುಖಾಂತರ ನಾ ಇವ್ರಿಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದ. ಏನಂದ್ರೆ ಯಾರು ಪ್ರಶ್ನೆ ಯಾರಿಗೆ ಕೇಳ್ತಾರೆ ಅವರೇ ಉತ್ತರ ಕೊಡ್ರಪ್ಪ, ಬೇರೆಯವ್ರು ಕೊಡ್ಲಾಕ್ ಹೋಗ್ಬೇಡ್ರಿ, ಅವ್ರದ್ದು ಕೊಟ್ರನು ಅದಕ್ಕೊಂದು ಕ್ಲಿಯರೆನ್ಸ್ ಇಟ್ಟು ಕೊಡ್ರಿ ಅದನ್ನು ಹಾಕಿದ್ದ. ಅಷ್ಟೆಲ್ಲ ಆದ್ರೂ ಕೂಡ ಈಗ ಮೊನ್ನೆ ಒಂದು 2 ದಿನದಿಂದ ಮತ್ತೆ ಇದೇ ವಿಷಯ ಕಂಟಿನ್ಯೂ ಆಗ್ಯದ. ಬಿಜಾಪುರಲ್ಲಿ ಜಿತೇಂದ್ರ ಕಾಂಬ್ಳೆ ಅವರು ಒಂದು MLA ಅವರಿಗೆ ಒಂದು 4-5 ಪ್ರಶ್ನೆ ಕೇಳ್ಯಾರ. ಆ ಪ್ರಶ್ನೆಗೆ MLA ಅವರು ಉತ್ತರ ಕೊಡೋ ಬದಲು ಮತ್ತೆ ಹೊಳ್ಳಿ ನಮ್ಮ ದಲಿತ ನಾಯಕರೇ, ದಲಿತ ಲೀಡರ್ಗಳೇ ಉತ್ತರ ಕೊಟ್ಟಾರ. ಜಾತಿ ಧರ್ಮದ ಆರೋಪ ಪ್ರತ್ಯಾರೋಪಗಳಿಂದ ಮುಂದಾಗುವ ಬೆಳವಣಿಗೆಗಳಿಗೆ ಶಾಸಕರೇ ನೇರ ಹೊಣೆ. ಕೇತನ್ ಕಾಲೇಬಾಗ್. ನೀವು ಸಮಾಜದಿಂದ ಹೊರಗಿಡ್ಲಾಕ ನೀವು ಭಾರತ ದೇಶದ ಸರ್ವಾಧಿಕಾರಿಗಳೇನು? ಸಮಾಜದಿಂದ ಅವ್ರಿಗೆ ಹೊರಗಿಡ್ಲಾಕ ನೀವು ಭಾರತ ದೇಶದ ಸರ್ವಾಧಿಕಾರಿಗಳೇನು? ನಾ ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಭಾರತ ದೇಶ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಮೇಲೆ ನಡೀತದ. ಇವರು ಓಪನ್ ಆಗಿ ಮೀಡಿಯಾದಾಗ ಬಂದು ಹೇಳ್ತಾರ, ನೀವು ಇದೇ ರೀತಿ ಮುಂದುವರೆದ್ರೆ ನಾವು ಸಮಾಜದಿಂದ ಹೊರಗಿಡ್ತೀವಿ ಅಂತಂದು ಹೇಳ್ತಾರೆ. ಸಮಾಜದಿಂದ ಇಡ್ತೀರಪ್ಪ ನೀವು. ಸಮಾಜದಿಂದ ಹೊರಗಿಟ್ರ ಮುಂದೆ ಆಗೋ ಪರಿಣಾಮ ಏನಂದ್ರೆ, ಇವತ್ತಿನ ದಿನ ನಾ ಈ ವಿಷಯ ಇಲ್ಲಿ ಹೇಳಬಾರ್ದು, ಆ ಪರಿಸ್ಥಿತಿ ಹೇಳೋ ಪರಿಸ್ಥಿತಿ ಅದ. ಇವತ್ತಿನ ದಿನ ನನ್ನ ಒಬ್ಬ ಆತ್ಮೀಯ, ನಾ ಹೆಸರು ಹೇಳೋಕೆ ಇಲ್ಲಿ ಇಷ್ಟಪಡಲ್ಲ. ಇವತ್ತಿನ ದಿನ ಅವ್ರು ಯಾರೋ ಮಾಡೋ ತಪ್ಪು ಈಗ ಇವತ್ತಿನ ದಿನ ಅವ್ರಿಗೆ ಯಾರೋ ಮಾಡೋ ತಪ್ಪು ಈಗ ಇವತ್ತಿನ ದಿನ ಅವ್ರಿಗೆ ಒಂದು 20-30 ವರ್ಷ ಸಮಾಜದಿಂದ ಹೊರಗಿಟ್ಟದಕ್ಕೆ ಇವತ್ತಿನ ದಿನ ಅವ್ರ ಕುಟುಂಬನೇ ಭೂಮಿ ಮೇಲೆ ಇದ್ದು ಇಲ್ಲಾರ ಪರಿಸ್ಥಿತಿ ಒಳಗೆ ಅವ್ರು ಜೀವನ ಮಾಡ್ಕೊತಾರೆ. ಇವತ್ತಿನ ದಿನ ಅವ್ರು ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಜಾಗಿಗೆ ಬೇರೆ ಯಾವಾದ್ರೆ ಕುಟುಂಬ ಇತ್ತಂದ್ರೆ ಎಲ್ಲರೂ ತಾವೇ ಫಾಶಿ ತಗೋಬೇಕು, ಇಲ್ಲಾಂದ್ರೆ ಊರು ಬಿಟ್ಟು ಹೋಗ್ಬೇಕು. ಇವತ್ತಿನ ದಿನ ಅವ್ರು ಇಲ್ಲೇ ಇದ್ದು ಇಲ್ಲೇ ಜೀವನ ಮಾಡಿ ತೋರಿಸ್ಯಾರ. ಅವ್ರಿಗೆ ಇವತ್ತಿನ ಕೇಳ ನೀವು ಹೇಳ್ತೀರಿ ನಾ ಬಹಿಷ್ಕಾರ ಹಾಕ್ತೀನಿ, ನಾ ಸಮಾಜದ ಹೊರಗಿಡ್ತೀನಿ. ಅರೆ ಬಾಬಾ ಸಾಹೇಬ್ರಿಗೆ ನೀವೇಟು ಒಪ್ಕೊಂಡಿರಪ್ಪ? ಸಮಾಜದಿಂದ ಹೊರಗೆ ಹಾಕ್ತೀನಿ ಅಂತಿದ್ರೆ ಬಾಬಾ ಸಾಹೇಬ್ರ ವಿರುದ್ಧ ನೀವು ಹೊಂಟೀರಿ.
ದಲಿತರಲ್ಲಿ ಕುರುಕ್ಷೇತ್ರ ಸೃಷ್ಟಿಸುತ್ತಿರುವ ಈ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಂದ ಯುವ ಪೀಳಿಗೆಗೆ ಯಾವ ಸಂದೇಶ? ಕೇತನ್ ಕಾಲೇಬಾಗ್ ಪ್ರಶ್ನೆ. ನಾವು ಕಣ್ಣಿಲೆ ನೋಡಿದ್ದೇವೆ, ನೋಡಿನೂ ನಾ ಈ ವಿಷಯ ಬಂದದ ತಂದು ಚರ್ಚೆ ಮಾಡ್ದ ನಿಮ್ಮ ಮುಖಾಂತರ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಮಾಜಿಕ ಬಹಿಷ್ಕಾರ ಮತ್ತು ಇವ್ರು ಅಸ್ಪೃಶ್ಯತೆ ಆಚರಣೆ ಹೇಳ್ತಾರೆ. ಮತ್ತು ನಾವೇನು ಮಾಡ್ಕೊತೇವಪ್ಪ? ನಾವೇನು ಮಾಡ್ಕೊತೇವೆ? ಅಸ್ಪೃಶ್ಯ ಆಚರಣೆ ಮೇಲ್ಜಾತಿಯವ್ರು ನಮಗೆ ಹೊರಗಿಟ್ರು, ಮೇಲ್ಜಾತಿಯವ್ರು ಊರ ಹೊರಗೆ ನಮಗಿಟ್ರು, ನಾವು ನಮ್ಮ ಜಾತಿಯವ್ರಿಗೆ ಒಂದು ಮನೆ ನಾವು ಹೊರಗಿಡ್ಲಾಕತ್ತೇವೆ. ಮತ್ತು ನಾವೇನು ಮಾಡ್ಕೊತೇವೆ? ಬಾಬಾ ಸಾಹೇಬ್ರ ಸಂವಿಧಾನ ಒಪ್ಕೊಳ್ಳಲ್ಲ ನೀವು ಅಂತಂದು ಅವ್ರಿಗೆ ಹೇಳ್ತೀರಿ. ನಾವೇ ಒಪ್ಕೊಂಡೇವೆ ಬಾಬಾ ಸಾಹೇಬ್ರ ಸಂವಿಧಾನ. ಇವತ್ತಿನ ದಿನ ನಾ ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡಲ್ಲ. ಮಾನ್ಯ ಶಾಸಕರಿಗೆ ಏನು ಹೇಳೋದಂದರೆ, ಮಾನ್ಯ ಶಾಸಕರೇ, ನೀವು ಇದೇ ಥರ ಯಾರೋ ಏನೋ ಕೇಳ್ತಾರೆ, ಅವ್ರವರೇ ಹೇಳ್ತಾರೆ ಅನ್ನೋದು ದಯಮಾಡಿ ನನ್ನ ಕಳಕಳಿ ವಿನಂತಿ ಏನಂದರೆ, ದಯಮಾಡಿ ಆದಷ್ಟು ಬೇಗ ಬಂದು ಇದು ಕ್ಲಿಯರ್ ಮಾಡಿರಿ. ಯಾಕಂದ್ರೆ ನಾಳೆ ಏನಾಗತ್ತಂದ್ರೆ ಇದು ಈಗ ಸಮಾಜ ನಡುವರಿಗೆ ಜಗಳ ಹತ್ಕತ್ತದ. ನಾಳೆ ಎಲ್ಲಿಗೆ ಹೋಗ್ತದಂದ್ರೆ ವೈಯಕ್ತಿಕ ಹೊಂಟದ, ಇದು ಪರ್ಸ್ನಲಿ ಹೊಂಟದ, ಇದು ಸಮಾಜ ಬಿಟ್ಟು ಪರ್ಸ್ನಲಿ ಹೊಂಟದ. ಇದು ಪರ್ಸ್ನಲಿ ಇದೇ ಇನ್ನೊಂದು ಸ್ವಲ್ಪ ಏನಾದರೂ ಮುಂದುವರಿತಂದ್ರೆ ನಾಳೆ ದೊಡ್ಡ ದುರಂತ ಆಗ್ತದ, ಯಾವುದೋ ಒಂದು ದೊಡ್ಡ ಘಟನೆ ಆಗ್ತದ. ಇವತ್ತಿನ ದಿನ ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ನಾಳೆ ಏನಾದರೂ ಇಂಡಿ ತಾಲೂಕಿನೊಳಗೆ ಈ ಸಮಸ್ಯೆ ಕುರಿತು ಏನಾದರೂ ದೊಡ್ಡ ದುರಂತ ಘಟನೆ ಆದರೆ ಅದಕ್ಕೆ ನೇರ ಹೊಣೆಗಾರ ಇಂಡಿಯಾ ಶಾಸಕರು.